ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌರಿ ಕಲ್ಯಾಣ ಧಾರಾವಾಹಿಯ ಭಾನುವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದಲ್ಲಿ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಮೋನಿಕಾ ಮಾಡ್ಕೊಂಡಿರೋ ದೊಡ್ಡ ಎಡವಟ್ಟು ಈಗ ಅವಳು ಮುಚ್ಚಿಟ್ಟಂಥ ಸತ್ಯನ ಹೊರ ತರಕ್ಕೆ ರೆಡಿಯಾಗಿ ನಿಂತಿದೆ. ಸೊ ಇನ್ನು ಈ ಕಡೆ ವೀರಣ್ಣ ಪಾಪ ಮನೆ ಮೇಲೆ ಇಷ್ಟೊಂದೆಲ್ಲ ಫೀಲಿಂಗ್ಸ್ ಇಟ್ಕೊಂಡಿರ್ತಾರೆ. ಈ ಮನೇನ ಬಿಟ್ಟು ಹೋಗೋಕ್ಕೆ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇರ್ತಾರೆ. ಇನ್ನು ಕಾಂತಲಕ್ಷ್ಮಿ ಇದಾಗಬಾರ್ದು, ನಮ್ಮ ಮನೆಯವರು ಈ ಮನೇನ ಬಿಟ್ಟರೆ ಅವ್ರ ಪ್ರಾಣನೇ ಬಿಟ್ಟಂಗೆ, ಇದು ಅವ್ರ ಕನಸು, ಏನಾದರೂ ಮಾಡಿ ನಾನು ದುಡ್ಡು ತರಲೇಬೇಕು ಅಂತ ಹೇಳ್ಬಿಟ್ಟು ಏನೋ ಮತ್ತೊಂದು ಪ್ಲ್ಯಾನ್ ಮಾಡೋಕ್ಕೆ ರೆಡಿಯಾಗಿದ್ದಾಳೆ. ಇನ್ನು ಗೌರಿ ತನ್ನ ಡಿಸೈನ್ಸ್ನ ಬಿಡಿಸಿ ವಿವೇಕ್ ಕೈಗೆ ಕೊಟ್ಟಿದ್ದಾಯಿತು. ವಿವೇಕ್ ಅವರು ಆ ಡಿಸೈನ್ಸ್ ನೋಡಿ ಫುಲ್ ಕಳೆದೋಗ್ಬಿಟ್ರು. ವಿವೇಕ್ಗೆ ಗೌರಿ ಮೇಲೆ ಇಷ್ಟು ನಂಬಿಕೆ ಅಂದರೆ ಅವಳು ಒಂದು ಕಡಿಮೆ ರೇಟಲ್ಲಿ ಮಧ್ಯಮ ಕುಟುಂಬದವ್ರಿಗೆ ಈ ಒಂದು ರೇಟಲ್ಲಿ ಸಿಕ್ಕಿದ್ರೆ ಡಿಸೈನ್ಸ್ ತುಂಬ ಚೆನ್ನಾಗಿರುತ್ತೆ. ಆ ಡಿಸೈನ್ಸ್ ತಕ್ಕಂಗೆ ಅದನ್ನು ಎಷ್ಟು ಚಿಕ್ಕದಾಗಿ ಜೊಕ್ಕವಾಗಿ ಮಾಡಿರ್ತಾಳೆ ಅಂದರೆ ವಿವೇಕ್ ನೋಡಿ ತುಂಬ ಖುಷಿ ಪಡ್ತಾರೆ. ಸೊ ಇದನ್ನು ಮಾಡಿಕೊಟ್ಟಂಥ ಗೌರಿಗೆ ಏನಾದರೂ ಕೊಡಬೇಕು. ಇವಳು ಕಷ್ಟನಂತೂ ನಾನು ನಿವಾರಿಸೋಕ್ಕೆ ಏನಾದರೂ ಹೋದರೆ ಬೇಡ ಹೆಲ್ಪು ಅಂತ ಕೇಳ್ತಾಳೆ. ಪಕ್ಕ ಇವಳು ಸ್ವಾಭಿಮಾನ ಚೆನ್ನಾಗಿ ಗೊತ್ತು ನನಗೆ ಅಂತೇಳ್ಬಿಟ್ಟು ಇವಳಿಗೆ ಮೊದಲೇ ಈಗೋ ಅಂತೇಳ್ಬಿಟ್ಟು ತಗೋ ನೀನು ಮಾಡಿಕೊಟ್ಟಿರೋ ಡಿಸೈನ್ಗೆ ದುಡ್ಡು ಅಂದಾಗ, ಏನು ಡಿಸೈನ್ಗೆ ದುಡ್ಡ, ನಾವು ನೀವು ಗಂಡ ಹೆಂಡ್ತಿ ಅಂದಾಗ ಅದು ನಮ್ಮ ಕಣ್ಣಿಗೆ ಪ್ರಪಂಚದ ಕಣ್ಣಿಗೆ ಅಷ್ಟೇ, ಇಲ್ಲಿಗಿಲ್ಲ ಈ ರೂಮಲ್ಲೂ ಇಲ್ಲ ಅಂದಾಗ ಗೊತ್ತು ನಾನು ನಿಮಗೆ ಇಷ್ಟ ಇಲ್ದೋಳು ಅಂದ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಸರಿ ಬಿಟ್ಟಿಯಾಗಿ ನಾನು ಕೆಲಸ ಮಾಡಿಸ್ಕೊಳ್ಳಲ್ಲ, ತಗೋ ಈ ದುಡ್ಡನ್ನ ಅಂದಾಗ ಬೇಡ ಅಂತಂದಾಗ ಇಲ್ಲ ನೀನು ತೊಗೊಳ್ಲೇಬೇಕು ಅಂತೇಳ್ಬಿಟ್ಟು ಹೆಂಗೋ ವಿವೇಕ್ ಮಾಡಿ ಕೈಗೆ ಕೊಡ್ತಾರೆ. ಇನ್ನು ಗೌರಿ ಇದ್ದೋಳು ನಾನು ಸಂಪಾದನೆ ಮಾಡಿದ ದುಡ್ಡು ಹಿಂಗಾದರೂ ಇವಳು ಕೊಟ್ಟರೆ ಇವರ ತಂದೆ ತಾಯಿ ಮನೆಗೆ ಕಷ್ಟ ಪರಿಹಾರ ಮಾಡ್ತಾಳೆ, ನಾನು ನೇರವಾಗಿ ಕೊಟ್ಟರೆ ಪರಿಹಾರ ಮಾಡಲ್ಲ ಅಂತ ವಿವೇಕ್ ಚೆನ್ನಾಗಿ ಗೊತ್ತು. ಸೊ ವಿವೇಕ್ ಹಂಗಾಗಿ ಗೌರಿಗೆ ಹೆಂಗೋ ಮಾಡಿ ಕಾಸನ್ನ ಕೊಡ್ತಾನೆ. ಇನ್ನು ಗೌರಿಗೆ ತುಂಬಾ ಖುಷಿಯಾಗುತ್ತೆ. ನಾನಿವತ್ತು ಸಂಪಾದನೆ ಮಾಡಿ ಕೊಡ್ತಾ ಇರೋದು ಅಪ್ಪ ಅಮ್ಮನ ಮನೇನ ಉಳಿಸ್ಕೊಳ್ಳೋಕ್ಕೆ ಈ ರೀತಿ ಒಂದು ಸಹಾಯ ಆಯ್ತಲ್ಲ. ನಮ್ಮ ಯಜಮಾನ್ರ ಮನಸ್ಸಲ್ಲಿ ನನ್ನ ಮೇಲೆ ಎಷ್ಟೇ ಕೋಪ ಈಗೋ ಎಲ್ಲ ಇದ್ರೂ ಅವರು ಒಳಗಡೆ ಮನಸ್ಸಲ್ಲಿ ಪ್ರೀತಿ ತುಂಬಾ ಇದೆ ಅಂತೇಳ್ಬಿಟ್ಟು ಗೌರಿ ಯೋಚನೆ ಮಾಡ್ಕೊತಾ ಇರ್ತಾಳೆ. ಇನ್ನು ಗೌರಿ ಈ ಅಮೌಂಟ್ನ ತೊಗೊಂಡು ವೀರಣ್ಣ ಮತ್ತು ಕಾಂತಲಕ್ಷ್ಮಿ ಅವ್ರ ಮನೆ ಹೋಗೋ ಅಷ್ಟರಲ್ಲಿ ಅಲ್ಲಿ ಮನೆ ಅರೇಂಜ್ ಹಾಕ್ಲಿಕ್ಕೆ ಅಲ್ಲೇ ಎಲ್ಲರೂ ಸಹ ರೆಡಿಯಾಗಿ ಬಂದಿರ್ತಾರೆ. ಅಂದರೆ ಸೈಟು ಪ್ರಾಪರ್ಟಿನ ತಗೊಂಡು ಅವರು ಮನೇನ ಕಿತ್ಕೊಳ್ಳೋಕ್ಕೆ ಒಂದು ಅಂದರೆ ಮಾರೋಕ್ಕೆ ವೀರಣ್ಣವ್ರು ರೆಡಿಯಾಗಿರ್ತಾರೆ. ಸೊ ತೊಗೊಳಕ್ಕೆ ಅವ್ರಿಗೆ ಬೇಕಾದಂಥ ಫಾರ್ಮ್ನೆಲ್ಲನೂ ಸಹ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಅಂತಲೇ ಹೇಳಿ. ಇನ್ನು ಗೌರಿ ಆ ಅಮೌಂಟ್ನ ತಗೊಂಡು ಹೋಗೋ ಅಷ್ಟರಲ್ಲಿ ಗೌರಿ ಈ ಕಡೆ ಶ್ಯಾಮ್ಗೆ ವಿವೇಕ್ಗೆ ಒಂದು ಟ್ಯಾಂಕ್ಸ್ನ ಹೇಳಬೇಕು ಅಂತ ಅಂದ್ಕೊಂಡಿರ್ತಾಳೆ. ಆದರೆ ವಿವೇಕ್ ಇದ್ದೋನು ನಾನು ಅವಳಿಗೆ ಏನು ಟ್ಯಾಂಕ್ಸ್ ಹೇಳೋಷ್ಟು ದೊಡ್ಡ ಹೆಲ್ಪ್ ಏನೂ ಮಾಡಿಲ್ಲ, ಅವಳು ನನಗೆ ಕೆಲಸ ಮಾಡಿಕೊಟ್ಟಿದ್ದಾಳೆ, ನಾನು ಅದಕ್ಕೆ ಒಂಥರ ಸ್ಯಾಲ್ರಿ ಅಂತ ಕೊಟ್ಟಿದ್ದೀನಿ ಅಷ್ಟೇ, ಇವಳಿಗೆ ಈಗೋ ಅಂತೂ ಕಮ್ಮಿ ಆಗಲ್ಲ ಅಂದಾಗ ಇವ್ರಿಗೂ ಅಷ್ಟೇ ಇವ್ರು ಮುಖವಾಡ ಹಾಕ್ಕೊಂಡು ನನಗೆ ಕೋಪ ಇದೆ ರೋಷ ಇದೆ ಅಂತ ತೋರಿಸ್ಕೊಂಬರ್ತಾ ಇದ್ದಾರೆ. ಆದರೆ ಅವ್ರ ಒಳಗಡೆ ಮನಸ್ಸಲ್ಲಿ ಪ್ರೀತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂದ್ಬಿಟ್ಟು ಗೌರಿ ಒಳ್ಳೆಯದಾಗಿ ಟ್ರೀಟ್ ಮಾಡ್ತಾಳೆ ಮತ್ತು ಮನಸ್ಸಲ್ಲಿ ಯೋಚನೆ ಮಾಡ್ತಾಳೆ. ಗೌರಿ ಮತ್ತು ವಿವೇಕ್ ನಡುವೆ ಯಾಕೆ ಯುದ್ಧಗಳು ನಡೀತಾ ಇರುತ್ತೆ, ಯಾಕೆ ಇವರಿಬ್ಬರು ಈಗೋದಲ್ಲೇ ಬದುಕ್ತಾ ಇರ್ತಾರೆ ಅಂದರೆ ಗೌರಿ ಈ ಕಡೆ ನನ್ನ ಸ್ವಾಭಿಮಾನ ಸೋಲ್ಬಾರ್ದು ಅಂತ ವಿವೇಕ್ ಇದ್ದವರು ನಾನು ಯಾವತ್ತು ಗೌರಿ ಮುಂದೆ ಸೋಲ್ಬಾರ್ದು, ಪುಣ್ಯವತಿ ತಗೋ ಅಂತೇಳ್ಬಿಟ್ಟು ಹೆಂಗೋ ಕೊಟ್ಟಿರ್ತಾರೆ. ಇನ್ನು ಗೌರಿ ಅದನ್ನು ತಗೊಂಡು ಹೋಗಿ ತವ್ರ ಮನೆಗೆ ತಲುಪೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಇನ್ನು ಈ ಮೋನಿಕಾ ಮಾಡ್ಕೊಂಡಿರೋ ದೊಡ್ಡ ಎಡವಟ್ಟು ಏನಪ್ಪ ಅಂದರೆ ತಾನು ಪ್ರೆಗ್ನೆಂಟ್ ಅಲ್ಲ ಅಂದ್ರೂ ಪ್ರೆಗ್ನೆಂಟ್ ಅಂತ ಹೇಳ್ಕೊಂಡು ತಿರುಗ್ತಾ ಇರೋದು. ಸೊ ಮಂತ್ಲಿ ಪೀರಿಯಡ್ ಆಗೋದು ಇವಾಗ ಮೋನಿಕಾಗೆ ಹೊಟ್ಟೆ ನೋವು ಬಂದು ಒದ್ದಾಡ್ತಾ ಇರ್ತಾಳೆ. ಏನು ಮಾಡೋದು ಭಗವಂತ, ಇದನ್ನು ಹೆಂಗೆ ಪರಿಹಾರ ಮಾಡ್ಕೊಳ್ಳೋದು, ಯಾರನ್ನೂ ಹೇಳೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ, ಏನಾದರೂ ಹೊಟ್ಟೆ ನೋವು ಅಂದರೆ ಸಾಕು ಡಾಕ್ಟ್ರನ್ನ ಕರೆಸ್ತಾರೆ, ಏನು ಮಾಡೋದು, ಈ ಹಾಳಾದ ಗೌರಿನೂ ಕಾಣಿಸ್ತಾ ಇಲ್ವಲ್ಲ, ಏನಾದರೂ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಇನ್ನು ಗೌರಿ ಅಲ್ಲಿರಲ್ಲ, ಅವಳು ಅವರ ತಂದೆಯವ್ರ ಮನೆಗೆ ಹೋಗಿರ್ತಾಳೆ. ಇನ್ನು ಫೋನ್ ಇದೆಯಲ್ಲ, ದುಡ್ಡೊಂದಿದ್ರೆ ಎಲ್ಲ ನನ್ನ ಕಾಲ ಹತ್ರ ಬಂದು ಬೀಳುತ್ತೆ ಅಂದ್ಬಿಟ್ಟು ಪೇನ್ ಕಿಲ್ಲರ್ನ ತರಿಸ್ಕೊಂಡಿರ್ತಾಳೆ ಮೋನಿಕಾ. ಅಂದರೆ ನುಂಗ್ಲಿಕ್ಕೆ ಹೊಟ್ಟೆ ನೋವನ್ನ ಹೋಗಿಸ್ಕೊಳ್ಳೋಕ್ಕೆ. ಇದನ್ನು ಏನು ಯಾರಿಗೂ ಗೊತ್ತಾಗಬಾರ್ದು ಅಂತೇಳ್ಬಿಟ್ಟು ಅಂದ್ಕೊಂಡಿರ್ತಾಳೆ. ಆದರೆ ಇವಳಿಗೆ ಹೊಟ್ಟೆ ನೋವು ತಡೆಯೋಕ್ಕಾಗದೆ ನಿದ್ದೆನೂ ಸಹ ಜಾರ್ಬಿಟ್ಟಿರ್ತಾಳೆ. ಇನ್ನು ಆ ಒಬ್ಬ ಕೊರಿಯರ್ ಬಾಯ್ ಬಂದವನು ಒಂದೇ ಸಮ ಫೋನ್ ಮಾಡ್ತಾ ಇರ್ತಾನೆ ಮೋನಿಕಾಗೆ. ಮೋನಿಕಾ ಇದ್ದೋಳು ಅಯ್ಯೋ ಈಗ ಬಂದಿದ್ದಾನೆ ಹಾಳಾದನು, ಎಷ್ಟು ಹೊಟ್ಟೆ ನೋವ್ತಾ ಇದೆ ಅಂತೇಳ್ಬಿಟ್ಟು ಆಚೆ ಹೋಗಿ ಅದನ್ನು ತೊಗೊತಾಳೆ. ಇನ್ನು ಗೌರಿ ತವ್ರ ಮನೆಗೆ ಹೋಗ್ತಿರೋದು ನೋಡಿ ಶ್ಯಾಮ್ಗೆ ತುಂಬಾ ಖುಷಿ ಇರುತ್ತೆ. ವಿವೇಕ್ಗೂ ಅಷ್ಟೇ, ಹೆಂಗೋ ಸಹಾಯ ಮಾಡಿದ್ದೀನ, ಸೊ ಇದನ್ನು ಅವ್ರು ತವ್ರ ಮನೆಗೆ ತಲುಪಿಸಿದ್ರೆ ಅಷ್ಟೇ ಸಾಕು ಅನ್ನಷ್ಟು ಹೋಗಿ ಅಲ್ಲಿ ಮನೆ ಇನ್ನೇನು ಅವರು ಸೈನ್ ಹಾಕಬೇಕು ಅಷ್ಟರಲ್ಲಿ ನಿಲ್ಲಿಸಿ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಇದೇನಮ್ಮ ಗೌರಿ ನೀನು ಇಲ್ಲಿ ಅಂತೇಳ್ಬಿಟ್ಟು ವೀರಣ್ಣ ಕೇಳ್ತಾರೆ. ಅಪ್ಪ ನನ್ನ ನೀವು ಮರೆತುಬಿಟ್ಟಿದ್ದೀರಾ ಗಂಡು ಮಗ ಅಂತ ಹೇಳಿದ್ದು, ತೊಗೊಳ್ಳಿ ನೀವು ಯಾರಿಗೋ ಬಡ್ಡಿ ಕೊಡಬೇಕು ಅಂತಿದ್ರಲ್ಲ ಇದನ್ನು ಕೊಟ್ಬಿಟ್ಟು ಈ ತಿಂಗಳು ಹೆಂಗೋ ಇದನ್ನು ಕೊಡಿ, ನೆಕ್ಸ್ಟ್ ತಿಂಗಳಿಂದ ನಾನು ನಿಮಗೆ ಅಮೌಂಟ್ನ ಇದು ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ನೋಡಿ ನಾವು ಮನೆ ಮಾರ್ತಾ ಇಲ್ಲ, ನೀವು ಹೋಗಿ ಇಲ್ಲಿಂದ ಅಂತೇಳ್ಬಿಟ್ಟು ಮನೆ ತೊಗೊಳಕ್ಕೆ ಬಂದಿರ್ತಾರಲ್ಲ ಅವ್ರಿಗೆ ಹೇಳ್ತಾರೆ. ಏನು ರೀ ವೀರಣ್ಣ ಈ ಹುಡುಗಿ ಯಾರಿಂದಾಗ, ಇವಳು ನನ್ನ ಮಗಳು ಗೌರಿ ಅಂತೇಳ್ಬಿಟ್ಟು ನಮಗೆ ದುಡ್ಡಿನ ಅವಶ್ಯಕತೆ ಇತ್ತು, ಗೌರಿ ನೀನು ಯಾರ ಹತ್ರ ಇಸ್ಕೊಂಬಂದಿದ್ಯೋ ನಿಮ್ಮ ಯಜಮಾನ್ರ ಹತ್ರ, ದಯವಿಟ್ಟು ಬೇಡ ಮಗಳೇ ಇವಾಗಲೇ ಮಾರ್ಬಿಡ್ತೀವಿ, ನೆಕ್ಸ್ಟ್ ತಿಂಗಳಾದರೂ ಬೇಕೇ ಬೇಕಲ್ವಾ ಅಂತೇಳ್ಬಿಟ್ಟು ವೀರಣ್ಣ ಹೇಳ್ತಾರೆ. ಅಪ್ಪಾಜಿ ಇಲ್ಲ ತಗೊಳ್ಳಿ, ನೆಕ್ಸ್ಟ್ ತಿಂಗಳು ಏನಾದರೂ ಮಾಡೋದಾಗುತ್ತೆ, ಈಗ ನೀವು ಇದನ್ನು ಬಡ್ಡಿ ಅಂತ ಕಟ್ಬಿಡಿ, ಯಾರು ಕೊಡಬೇಕೋ ಅವ್ರಿಗೆ, ಮುಂದಿನ ತಿಂಗಳು ಏನಾದರೂ ಮಾಡಿದ್ರಾಯ್ತು, ನನಗೆ ಬರೋ ಸಂಬಳದಲ್ಲಿ ನಾನೇ ತಂದು ಕಟ್ತೀನಿ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಸರಿ ಆಯಿತು ಈ ಮನೇನ ನಾವು ಕೊಡಲ್ಲ ಅಂದಾಗ ಏನು ರೀ ಒಂದೊಂದು ಸತಿ ಒಂದೊಂದು ಥರ ಮಾತಾಡ್ತೀರಾ, ಮೊದಲೇ ಹೇಳಿದರೆ ಮನೆ ತಗೊಳಕ್ಕೆ ಬರ್ತಿರ್ಲಿಲ್ಲ ನಾನು ಅಂತೇಳ್ಬಿಟ್ಟು ಆ ವ್ಯಕ್ತಿ ರೇಗಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ವೀರಣ್ಣ ಮತ್ತು
ಮತ್ತು ಕಾಂತಲಕ್ಷ್ಮಿ ಗೌರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ. ಇನ್ನು ಈ ಆಳಾದ ಮೋನಿಕಾ ಆ ಒಂದು ಟ್ಯಾಬ್ಲೆಟ್ಸ್ನ ತಗೊಳ್ಳೋಕ್ಕೆ ಕೊರಿಯರ್ ಬಾಯ್ ಹತ್ರಕ್ಕೆ ಹೋಗಿ ಆ ಟ್ಯಾಬ್ಲೆಟ್ಸ್ನ ತೊಗೊಂಡು ಒಳಗಡೆಗೆ ಬರ್ತಾಳೆ. ಈ ಚಂಚಲ ಇದ್ದವಳು ಏನಿದು ಏನು ಬುಕ್ ಮಾಡಿದ್ದು ಇವಳು ಏನೋ ಮಾಡ್ತಾ ಇದ್ದಾಳೆ ಮಿನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾಳೆ. ಸೊ ಆ ಕೊರಿಯರ್ನ ಇಸ್ಕೊಂಡು ಇಷ್ಟೊತ್ತಿಗೆ ಬರೋದು, ಎಷ್ಟೊತ್ತಿಂದ ಕಾಯ್ತಿದ್ದೀನಿ, ಹಿಂಗೆ ದುಡ್ಡೇ ಕೊಡಬಾರ್ದು ಲೆಕ್ಕವಾಗಿ ಅಂದಾಗ ಸಾರಿ ಮೇಡಮ್ ಸ್ವಲ್ಪ ಲೇಟ್ ಆಗೋಯ್ತು ಅಂತ ಕೊರಿಯರ್ ಬಾಯ್ ಹೇಳ್ತಾನೆ. ಇನ್ನು ಅದನ್ನು ತಗೊಂಡು ಹೋಗಿ ಆ ಒಂದು ಟ್ಯಾಬ್ಲೆಟ್ಸ್ನ ತಗೊಂಡು ನುಂಗ್ತಾಳೆ. ಮೋನಿಕಾ ನುಂಗ್ಬಿಟ್ಟು ಅಪ್ಪ ಈಗ ಸ್ವಲ್ಪ ರಿಲೀಫ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಮಲಿಕೊಳ್ಳೋಕ್ಕೆ ಹೋಗ್ತಾ ಇರ್ತಾಳೆ. ಇನ್ನು ಚಂಚಲ ಇವಳು ಏನೋ ತಗೋಬದ್ಲಲ್ಲ ಅಂತ ಹೇಳ್ಬಿಟ್ಟು ರೂಮಲ್ಲಿ ವಾರ್ಡ್ರೋಬಲ್ಲಿ ಎಲ್ಲಿ ಇಟ್ಟಿರ್ತಾಳೆ ಅಂತ ನೋಡಿದಾಗ ಅದು ಪೇಯ್ನ್ ಕಿಲ್ಲರ್ ಮತ್ತು ಪೀರಿಯಡ್ಸ್ ಆದಾಗ ನೋವು ಬಂದಾಗ ಹೊಟ್ಟೆ ನೋವಿಗೆ ತಗೊಳ್ಳುವಂಥ ಟ್ಯಾಬ್ಲೆಟ್ಸ್. ಇದನ್ನು ಯಾಕೆ ತಗೊತಾ ಇದ್ದಾಳೆ ಈ ಮಿನಿ ಒಂದು ಗೊತ್ತಾಗ್ತಾ ಇದ್ವಲ್ಲ. ವಿವೇಕ್ ಅನಿಕೇತ್ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕರೆದಾಗ ಅಯ್ಯೋ ಏನಾಯಿತು ಅಂದಾಗ ಏಯ್ ಬಾರೆ ಇಲ್ಲಿ ಮೋನಿಕಾ ಏನಕ್ಕೆ ಈ ಟ್ಯಾಬ್ಲೆಟ್ಸ್ ತಾಂತ ಇದೆ, ಏನಕ್ಕೆ ತಾಂತ ಇದೆ, ಈ ಪೇಯ್ನ್ ಕಿಲ್ಲರ್ನ ತಗೊಳ್ಳೋದು ಪೀರಿಯಡ್ಸ್ ಆದಾಗ ನೋವು ಬಂದಾಗ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ನೋಡಿ ನಾನು ಯಾವುದೂ ತೊಗೊಂಡಿಲ್ಲ ಸುಮ್ಮನೆ ಬಿಟ್ಬಿಡಿ ನನ್ನ ಅಂತೇಳ್ಬಿಟ್ಟು ಮೋನಿಕಾ ಹೇಳ್ತಾ ಇರ್ತಾಳೆ. ಎಷ್ಟು ದಿನದಿಂದ ನಡೆಸ್ತಾ ಇದೆಯಾ, ಪ್ರೆಗ್ನೆಂಟ್ ಅಂತ ಸುಳ್ಕತೆ ಕಟ್ತಾ ಇದೆಯಾ, ನೋಡ್ದೇನೋ ಅನಿಕೇತ್ ಎಂಥ ಫ್ರಾಡ್ ಕೆಲಸ ಮಾಡಿದ್ದಾಳೆ ಅಂತೇಳ್ಬಿಟ್ಟು ಈ ಚಂಚಲ ಕೂಗಾಡ್ತಿರ್ತಾಳೆ. ಅಷ್ಟರಲ್ಲಿ ಗೌರಿ ಮನೆಗೆ ವಾಪಸ್ ಬಂದಿರ್ತಾಳೆ. ಏನಾಯ್ತಕ್ಕ ಅಂದಾಗ ನೋಡು ಗೌರಿ ನಾನು ಪ್ರೆಗ್ನೆಂಟೇ ಅಲ್ಲ ಅಂದಾಗ ನೋಡಮ್ಮ ತಾಯಿ ನಿಮ್ಮ ಅಕ್ಕ ಮಾಡಿರೋ ಗನಂದಾರಿ ಕೆಲಸನ ಫೋನಲ್ಲಿ ಬುಕ್ ಮಾಡಿಕೊಂಡು ಪೇಯ್ನ್ ಕಿಲ್ಲರ್ ಮಾತ್ರೆಗಳನ್ನ ನುಂಗ್ತಾ ಇದ್ಲು. ಇವಳು ಪ್ರೆಗ್ನೆಂಟ್ ಅಲ್ಲ ಅಂತ ಅರ್ಥ ತಾನೇ, ಇವಳನ್ನ ಇವಾಗಲೇ ಮನೆಯಿಂದ ಆಚೆ ಹಾಕೋಕ್ಕೆ ಒಳ್ಳೆ ಸಿಕ್ತು, ಇಷ್ಟು ದಿನ ನಾಟ್ಕಾಡಿದ್ದು ಸಾಕು ಬಾರೆ ನೀನು ಅಂತೇಳ್ಬಿಟ್ಟು ಕುತ್ತಿಗೆ ಪಟ್ಟೆ ಹಿಡ್ಕೊಂಡು ಆಚೆ ಕೇಳ್ಕೊಂಡು ಹೋಗ್ತಾ ಇರ್ತಾಳೆ. ಚಂಚಲ ನಿಲ್ಲಿಸ್ತೀರಾ ಹೆಂಗೆ ಹೇಳಿ ಅಕ್ಕ ಕೊಡಿಲಿ ಆ ಟ್ಯಾಬ್ಲೆಟ್ಸ್ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ನ ತೊಗೋತಾರೆ. ಏನಕ್ಕೆ ತೊಗೊಂಡಕ್ಕ ಅಂದಾಗ ಅದು ಮೈಕೈ ನೋವಿತ್ತು ಗೌರಿ ಅದಕ್ಕೆ ತೊಗೊಂಡೆ. ಅಷ್ಟರಲ್ಲಿ ಇವರು ಏನೇನು ಹೇಳ್ತಾ ಇದ್ದಾರೆ ಅಂದಾಗ ಅಲ್ಲ ಚಂಚಲ ಅವರೇ ಮೈಕೈ ನೋವಿತ್ತು ಅಂತ ಟ್ಯಾಬ್ಲೆಟ್ಸ್ ತೊಗೊಳೋದು ತಪ್ಪ ನಿಮ್ಮ ಪ್ರಕಾರ ಅಂದಾಗ ಏಯ್ ಸಾಕು ಸುಮ್ಮನೆ ಇರೇ, ಅಕ್ಕ ತಂಗಿ ಇಬ್ಬರು ಸಹ ನಾಟಕ ಆಡಬೇಡಿ, ಇದು ಡೇಟ್ ಆದಾಗ ಪೀರಿಯಡ್ಸ್ ನೋವಲ್ಲಿ ತೊಗೊಳ್ಳೋದು ಅಂದಾಗ ಯಾರು ಹೇಳಿದ್ದು ನಿಮಗೆ, ಎಂಥದ್ದು ಇಲ್ಲ, ಇದು ಕೈಕಾಲು ನೋವು ಸಹ ತಗೋಬೋದು ಅಂದಾಗ ಅಕ್ಕ ಇದನ್ನೆಲ್ಲ ಯಾಕೆ ಮುಚ್ಚಿಡಕ್ಕೆ ಹೋದೆ, ಡೈರೆಕ್ಟಾಗಿ ತರಬೇಕಾಯಿತು ಅಂದಾಗ ನಾನು ನೇರವಾಗೇ ತಂದೆ, ಇವಳೇನೆ ಬೇಕು ಅಂತ ಮಾಡ್ತಾ ಇರೋದು ಈ ಥರ ಅಂದ್ಬಿಟ್ಟು ಅತಿಯಾಗಿ ಹೇಳ್ತಿರ್ತಾಳೆ. ಇದೆಲ್ಲ ಸುಳ್ಳು ನಾಟಕ ಅಂತ ಹೇಳ್ಬಿಟ್ಟು ಆಲ್ಗೆ ಹೇಳ್ಕೊಂಡು ಹೋಗ್ತಿರ್ತಾಳೆ ಚಂಚಲ. ನೋಡಿ ನಮ್ಮ ಅಕ್ಕನ ಮೇಲೆ ಕೈ ಹಾಕಿದ್ರೆ ಅಷ್ಟೇ, ಇನ್ನು ಬಸ್ರಿ ಹೆಂಗ್ಸು ಅಂತ ನೋಡಿದೆ ಈ ಥರ ಮಾಡ್ತಿದ್ದೀರಲ್ಲ ನಿಮಗೇನು ಅನಿಸ್ತಿಲ್ವ ಅಂದಾಗ ಅಯ್ಯೋ ದೇವರೇ ಇವಳು ಮೊದಲೇ ಸರಿ ಇಲ್ಲ ಗೌರಿ, ಮೊದಲೇ ನನ್ನ ಮೇಲೆ ತಿರ್ಕೊಂಡು ನಿಮ್ಮ ಮನೆಯಿಂದ ನಮ್ಮನ್ನು ಆಚೆ ಹಾಕ್ಬಿಟ್ರೆ ಮಾ 3 ನಿಮಿಷ ಬನ್ನಿ ಇಲ್ಲಿ ಅಂತ ಅನಿಕತ್ ಹೇಳಿದಾಗ ಬಿಟ್ಬಿಡಿ ಅಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಕ್ಕ ಈ ಸತಿ ನಾನು ಕಾಪಿಡಿದ್ದೀನಿ ಅಂತ ಹೇಳ್ಬಿಟ್ಟು ಇದೇ ರೀತಿ ನೆಕ್ಸ್ಟ್ ಸತಿನೂ ಮಾಡ್ಕೋಬೇಡ, ಯಾವತ್ತಿದ್ರೂ ಕಳ್ಳ ಸಿಕ್ಕಾಕ್ಕೊಳ್ತಾನೆ ಒಂದಲ್ಲ ಒಂದಿನ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಹೆಂಗೋ ಗೌರಿ ಮಾತಾಡಿ ಇದು ಮಾಡಿರೋದ್ರಿಂದ ಈ ಮೋನಿಕಾ ಹೆಂಗೋ ಬದಿಕೊಂಡ್ಲು ಅಂತಲೇ ಹೇಳ್ಬೋದು. ಆದರೆ ಹೊಟ್ಟೆನ ಎಷ್ಟು ದಿನ ಅಂತ ಮುಚ್ಚಿಕೊಳ್ಳೋಕ್ಕಾಗುತ್ತೆ. ಸೊ ಬಸ್ರಿಂದ ಅಂದಮೇಲೆ ಹೊಟ್ಟೆ ಮುಂದಕ್ಕೆ ಬಂದೇ ಬರುತ್ತೆ. ಇನ್ನು ಇಲ್ಲ ಅಂದರೆ ಹಂಗೆ ಇರ್ತಾಳೆ ಅನ್ನೋದು ಗೊತ್ತಾಗಲ್ವಾ. ಸೊ ಒಂದು ಸತಿ ಅನುಮಾನ ಬಂದಮೇಲೆ ಬಿಡ್ತಾಳ ಈ ಚಂಚಲ. ನೋಡೋಣ ಮುಂದೆ ಏನಾಗುತ್ತೆ. ಗೌರಿ ಮೋನಿಕನ ಕಾಪಾಡಿದಕ್ಕೆ ಒಂದಿಷ್ಟು ಸಹ ರೆಸ್ಪೆಕ್ಟ್ ಕೊಡಲ್ಲ ಈ ಮೋನಿಕಂಗೆ ಸರಿಯಾಗಿ ಆಗಬೇಕು. ಆದರೆ ಗೌರಿ ಅಕ್ಕ ಅಂತ ಕಾಪಾಡ್ತಾಳೆ ಅಷ್ಟೇ. ತವ್ರನ್ನ ಕಾಪಾಡೋ ಈ ಮಗಳು ಅಕ್ಕನ ಕಾಪಾಡೋ ತಂಗಿ ಆಗಿದ್ದಾಳೆ. ನೋಡೋಣ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.